ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಧ್ರುವ. ನಾನು ನಿಮ್ಮ ಲಲಿತ್. ಇವತ್ತು ಸ್ಕೂಲಲ್ಲಿ ಸ್ಟಡಿ ಹಾಲಿಡೇ ಇತ್ತು. ಓದಿ ಬೋರ್ ಆಗ್ತಿತ್ತು, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅಮ್ಮ ಮನೇಲಿ ಏನು ಅಡುಗೆ ಮಾಡ್ತಿದ್ದಾರೆ, ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇಂದು ನಾನು ನಿಮ್ಮೆಲ್ಲರಿಗೋಸ್ಕರ ಹೆಸರುಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನೀವೆಲ್ಲ ರವೆಯಿಂದ ಹಾಗೂ ಬನ್ಸಿ ರವೆ ಹಾಗೂ ಅಕ್ಕಿ ನುಚ್ಚಿಂದ ಹಾಗೂ ಕೆಲವೊಬ್ಬರು ಗೋಧಿ ನುಚ್ಚಿಂದ ಸಹ ಉಪ್ಪಿಟ್ಟು ಮಾಡ್ತಾರೆ. ಆದರೆ ನಾನು ಹೆಸರುಕಾಳು ಉಪಯೋಗಿಸ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಈ ಹೆಸರುಕಾಳು ಉಪಯೋಗಿಸ್ಕೊಂಡು ಹೇಗೆ ಉಪ್ಪಿಟ್ಟು ಮಾಡೋದು ಅಂದರೆ, ಹೆಸರು ಕಾಳನ್ನು ಫ್ಲೋರ್ ಮಿಲ್ಲಲ್ಲಿ ಹೋಗಿ ಈ ಥರ ಬೇಳೆ ಮಾಡಿಕೊಡಿ ಅಂದರೆ ಬೇಳೆ ಮಾಡಿಕೊಡ್ತಾರೆ. ಈ ಬೇಳೆಯನ್ನು ಉಪಯೋಗಿಸ್ಕೊಂಡು ನಾವು ಇವತ್ತು ಹೆಸರು ಕಾಳು ಉಪ್ಪಿಟ್ಟು ಮಾಡೋಣ. ನಾನಿಲ್ಲಿ 2 ಗ್ಲಾಸಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಈ ಹೆಸರು ಬೇಳೆಯನ್ನು ನಾವು ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ಅಂದರೆ 5ರಿಂದ 6 ಬಾರಿ ಚೆನ್ನಾಗಿ ತೊಳ್ಕೊಂಡು ಅದನ್ನು 5 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. 5 ಗಂಟೆಗಳ ಕಾಲ ಚೆನ್ನಾಗಿ ನೆಂದ ಮೇಲೆ ಅದನ್ನು ಕೈಯಲ್ಲಿ ಉಜ್ಜಿ ತೊಳೆದಾಗ ಅದ್ರ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ಅದೇ ರೀತಿ ನಾವು 5ರಿಂದ 6 ಬಾರಿ ಚೆನ್ನಾಗಿ ಉಜ್ಜಿ ತೊಳೆದಾಗ ಅದ್ರ ಸಿಪ್ಪೆ ಎಲ್ಲ ಹೋಗಿ ಈ ಥರ ವೈಟ್ ಹೆಸ್ರು ಕಾಳು ಸಿಗುತ್ತೆ ನಮಗೆ. ಈ ಹೆಸ್ರು ಕಾಳನ್ನು ನಾವು ಒಂದು ಸ್ಟೇನರಲ್ಲಿ ಹಾಕಿ ಅದ್ರ ನೀರೆಲ್ಲ ನೀಟಾಗಿ ಸ್ಟೇನ್ ಆಗೋ ತನಕ ಬಿಡಬೇಕು. ಆನಂತರ ಅದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದೀನಿ. ನಿಮಗೆ ಗ್ರೈಂಡರ್ ಇಲ್ಲ ಅಂತ ಹೇಳಿದ್ರೆ ಮಿಕ್ಸಿಯಲ್ಲೂ ಸಹ ರುಬ್ಕೊಳ್ಬೋದು. ನಾನೀಗ ತುಂಬ ನುಣ್ಣಗಾಗೋ ತನಕ ರುಬ್ಕೊಳ್ತೀನಿ. ರುಬ್ಬಕ್ಕೆ ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ಬೇಕಾಗಿರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ರುಬ್ಬಬೇಕಾದ್ರೇ ಸ್ವಲ್ಪ ನಾವು ಉಪ್ಪು ಹಾಕ್ಕೊಳ್ಬೇಕು. ಈಗ ನಾನು ನೋಡ್ತಾ ಇದ್ದೀನಿ, ನೋಡಿ ಇದು ಆಗಿದೆ. ಇನ್ನೊಂದು 2 ನಿಮಿಷ ಆದರೆ ಸಾಕು. ಇಷ್ಟು ನುಣ್ಣಗಾಗಬೇಕಾಗತ್ತೆ. ಆಗಿದೆಯಲ್ವ, ಈ ಹೆಸರು ಕಾಳು ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕಾಗತ್ತೆ. ನಂತರ ಅದನ್ನು ಸ್ಟೀಮಲ್ಲಿ ಒಂದು 15 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಒಂದು ಕಂಟೈನರ್ ತೊಗೊಂಡಿದ್ದೀನಿ. ಆ ಕಂಟೈನರ್ಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ನೀಟಾಗಿ ಹಾಕ್ಕೊಂಡ್ಮೇಲೆ ನಾವು ಅದೇನು ಹೆಸರು ಕಾಳು ಹಿಟ್ಟು ರುಬ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಬೇಕಾಗತ್ತೆ. ನಾನು ಸ್ಟೀಮರಲ್ಲಿ ಹಾಕಿ ಒಂದು 15 ಮಿನಿಟ್ಸ್ ಬೇಯಿಸ್ಕೊಳ್ತೀನಿ. ಈಗ ನೋಡಿ, ಅದು 15 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ. ಅದನ್ನು ನಾವು ಒಂದು ಚಾಕು ಅಥವಾ ಒಂದು ಸ್ಪೂನ್ ಸಹಾಯದಿಂದ ತೆಕ್ಕೋಬೇಕಾಗತ್ತೆ. ತೆಗೆದ್ಮೇಲೆ ಬೆಂದಿರೋ ಅಂತಹ ಹೆಸರು ಕಾಳು ಹಿಟ್ಟನ್ನು ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಅದು ಸ್ವಲ್ಪ ಬಿಸಿ ಇದ್ದಾಗಲೇ, ಅಂದರೆ ಉಗುರು ಬೆಚ್ಚಿದ್ದಾಗಲೇ ನೀವು ಅದನ್ನು ನೀಟಾಗಿ ಪುಡಿ ಮಾಡ್ಕೊಳ್ಬೋದು. ಈಗ ಹೆಸರು ಕಾಳು ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಅದಕ್ಕೆ ಬೀನ್ಸ್, ಕ್ಯಾರೆಟ್, ಕಡಲೆಬೇಳೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ತೆಂಗಿನಕಾಯಿ ತುರಿ,
ಕೊತ್ತಂಬರಿ ಸೊಪ್ಪು. ಈಗ ಹೆಸರುಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನಾನು ಒಂದು ಪಾತ್ರೆಗೆ 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ. ಉಪ್ಪಿಟ್ಟಾಗಿರೋದ್ರಿಂದ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಆದಮೇಲೆ ಕಡಲೆಬೇಳೆ, ಬೆಂದಿದ ಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ. ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಬೀನ್ಸ್ ಹಾಕ್ಕೊಳ್ಬೇಕು. ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ ಆ ಬೀನ್ಸ್ ಹಾಕ್ಕೊಳ್ಬೇಕು. ಬೀನ್ಸ್ ಬೆಂದಿದ್ದಕ್ಕೆ ಕ್ಯಾರೆಟ್, ಸ್ವಲ್ಪ ತರಕಾರಿ ಎಲ್ಲ ಬೇಯಬೇಕಾದ್ರೇ ಉಪ್ಪು ಹಾಕ್ಕೊಳ್ಳೋಣ. ನಾವು ಫಸ್ಟು ಹಿಟ್ಟು ರುಬ್ಬಬೇಕಾದ್ರೂ ಉಪ್ಪು ಹಾಕಿರ್ತೀವಿ, ನೋಡಿ ಉಪ್ಪು ಹಾಕ್ಕೊಳ್ಬೇಕು. ಕ್ಯಾರೆಟ್ ಬೆಂದಮೇಲೆ ನಾವು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ತರಕಾರಿ ಎಲ್ಲ ಬೆಂದಮೇಲೆ ನಾವೀಗೇನು ಹೆಸ್ರು ಕಾಳನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಕ್ಕಳು ರವೆ ಉಪ್ಪಿಟ್ಟು ಕೊಟ್ಟಾಗ ಬೇಡ ಅಂತ ಹೇಳ್ತಾರೆ. ದೊಡ್ಡವರೇ ತಿನ್ನೋಕೆ ಉಪ್ಪಿಟ್ಟನ್ನ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಈ ರೀತಿ ನಾವು ಹೆಸರುಕಾಳು ಉಪ್ಪಿಟ್ಟು ಮಾಡಿಕೊಡೋದ್ರಿಂದ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ಇದಕ್ಕೆ ನಾವು ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ರುಚಿಯಾಗಿರುತ್ತೆ. ಈ ಬೇಸಿಗೆಗೆ ಹೆಸರುಕಾಳು ತುಂಬ ಒಳ್ಳೆಯದು. ನೀವು ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈಗ ನಾವೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮ್ಮ ಹೆಸರುಕಾಳು ಉಪ್ಪಿಟ್ಟು ರೆಡಿ ಆಯಿತು. ಆರೋಗ್ಯಕರವಾದ ಹೆಸರುಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಒಮ್ಮೆ ಟ್ರೈ ಮಾಡಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡ್ತಾ ಇದ್ದೀರಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.